ಹಂಗಲ್ಲೋ ಇಟ್ಟು ತಂಡ ಐತೈತಿ ಅಂದ್ರ ಸುದಿಕ್ ನೀವು ಹಣಕ್ಕಾಗೆ ಬಂದಾರಿ, ನೀವೇನು ಗುಣಕ್ಕಾಗಿ ಬಂದಾರಿ? ಏನು ಬಂದಿಲ್ಲ, ಹಂಗ ಬಂದಿಲ್ಲ ಪುಕ್ಕಟ್ ಇಲ್ಲಿ. ಚಂದ ಅಲ್ಲ, ಇಬ್ಬರು ಕೈಯಾಗ ಮಾತ ಮೈಕದ ಒಬ್ಬರೇ ಚಂದಾಗಿ ಮಾತಾಡ್ರಿ. ಹಾ 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 ಇಲ್ಲ, ಅದ್ ನೋಟ್ ಇಡ್ಬೇಕಲ್ಲ ನಾವ್ ಮೈಕ್. ಅದ್ರೊಟ್ಟು ಇಡ್ಬೇಕತಿ. ಏ ಇಲ್ಲ, ಹಂಗಾರ ಇನ್ನೊಂದಿಬ್ಬರನ್ನ ತೋರಿ ಮಾತಾಡಕ. ಇಲ್ಲಿ ತಮ್ಮ ಹಣಕ್ಕಾಗೆ ನಾವು ಬಂದೀವಿ ಅನ್ನತಕ್ಕಂತ ಮಾತನ್ನ ಹೇಳಾಕತ್ತೇದಿ. ಹೌದೌದು. ಈ ಗುಣದ ಪಾಲ್ ಹಿಡದವರು ಕಾಡಿದಾರ, ಹಣದ ವಿಷಯನ ನಾವು ಮಾತಾಡ್ಬೇಕಾಗೈತಿ. ಹಾ ಹಾ ಇರ್ಲಿ ತಮ್ಮ. ಕಂಚಾಣಂ ಅಂದ್ರೆ ಹೇಳ್ತಾರ, ಏನತ್ತ ಕಂಚಾಣಂ ಕಾರ್ಯಸಿದ್ಧಿ ಅಂದ್ರ ಹಣ ಇದ್ರನ ಕೆಲಸಗಳಾಗುವುದಾವ. ಈಗ ಎಲ್ಲ ಸಿಗತೈತಿ. ಹಾ, ದುಡ್ಡು ಇದ್ದಾವಾಗ ದೊಡ್ಡಪ್ಪನ ಅಂತಕ್ಕಂತ ಕಾಲಿಗೆ ಬಂದದ. ಹಣ ಅಂದ್ರೆ ಅದಕ್ಕ ಹಣ ಇತ್ತಂದ್ರೆ ಹೆಣ ಸುದಿಕ್ ಬಾಯಿ ತೆರೀತದ. ಹಾ ಹಾ ಆಗಲೇ ಹೇಳಿದ್ರ ಅವ್ರು ಸತ್ಯಪ್ಪಣ್ಣ ಏನತ್ತ ಏನಂತ, ನಾಯಿ ನಾಯಿ ನೋಡಿ ಕುಣ್ಣಿ ತರಬೇಕಂತ, ತಾಯಿಗೆ ನೋಡಿ ಹೆಣ್ಣಿಗೆ ತರಬೇಕಂತ, ಗುಣ ನೋಡಿ ಗೆಳತನ ಮಾಡ್ಬೇಕಂತ. ಹಾ ಹಾ ಅಂದಾರಿಪ್ಪ ಅಂದಾರ. ಒಪ್ಕೋಬೇಕು ಮಾತ. ಹೌದ್ ನಿಮ್ಮ ಹೆಂಗ ನಾವು ಒಪ್ಕೋಬೇಕಲ್ಲ, ಹಂಗ ನಮ್ಮದು ಮಾತು ನೀವು ಒಪ್ಕೋಬೇಕಾಕತಿ. ಒಪ್ಕೋಬೇಕು. ಹೆಂಗ ಹೆಂಗ ಹಣ ನೋಡಿ ಹೆಣಾನು ಬಾಯಿ ತೆರಿತದಂತ. ಹಾ ಹಾ ತೆರಿತೈತಿ. ಏನು ಹಣ ನೋಡಿ ಹೆಣ ಬಾಯಿ ತೆರಿತೈತಂತ. ಹಂಗ ಕಂಚಾ ನಮ್ಮ ಕಾರ್ಯಸಿದ್ಧಿ ಅಂದ್ರೆ ಎಲ್ಲಿ ದುಡ್ಡದ ಅದ ಅಲ್ಲಿ ಕೆಲಸದ, ಎಲ್ಲಿ ದುಡ್ಡಿಲ್ಲ ಅವನಿಗೆ ಸಮಾಜದಾಗ ಮರ್ಯಾದೆ ಇಲ್ಲ. ಅಲ್ರಿ, ಗುಣಕ್ಕಾಗಿ ಯಾರು ಬೆನ್ ಹತ್ತಲ್ರಿ, ಎಲ್ಲ ಹಣಕ್ಕಾಗಿ ಬೆನ್ ಹತ್ತಾರ ಈಗ ಎಷ್ಟೋ ಮಂದಿ. ಮಹಾರಾಜ ತುಕಾರಾಮರ ಪ್ರವಚನ ಹೇಳ್ತಿರ್ಬೇಕಾರ ಆ ಕೀರ್ತನ ನಾನು ಒಮ್ಮೆಯಾದ್ರೂ ಕೇಳ್ಬೇಕಂತ ಶಿವಾಜಿ ಮಹಾರಾಜ ಮೊಘಲರ ಸೈನ್ಯ ಅವನ ಅಟ್ಟಿಸ್ಕೊಂಡು ಬಂದ್ರು ಸಹ ತುಕಾರಾಮ್ ಮಹಾರಾಜರ ಪ್ರವಚನಕ್ಕೆ ಹೋಗಿ ಹಜರಿ ಆದ. ಇದು ಚಿಂತೆ ಯಾರಿಗಾಯ್ತ ಅಂತ ಹೇಳಿದ್ರು, ಯಾರಿಗ್ರಿಪ್ಪ? ಈ ಕಲಿಯುಗದ ವೈಕುಂಠ ಪಂಡ್ರಾಪುರದ ವಾಸಿ ಪಾಂಡುರಂಗನಿಗೆ ಚಿಂತೆ ಆಯ್ತು. ಹೌದು. ತುಕಾರಾಮ್ ಮಹಾರಾಜರ ಹತ್ತಕ್ಕಂತ ಕುದುರೆಗೆ ಮಾಯ ಮಾಡಿದ. ಮತ್ತ ಅಟ್ಟೆಲ್ಲಾ ಮಂದಿ ಒಳಗ ಮೊಘಲರ ಸೈನ್ಯವಾಗಿ ಶಿವಾಜಿ ಹುಡುಕಿದ್ರೊಳಗ ಈ ಬಾಗಿಲೇ ಶಿವಾಜಿ ಅಂತ ಆಗಿ ಒಂದು ಕುದುರೆ ಹತ್ತಿ ಓಡಿ ಹೋದ ಅನ್ನತಕ್ಕಂತ ಮಾತನ್ನ ನೀವು ಉದಾಹರಣೆ ಕೊಟ್ರಿ. ಅಂದ್ರ ನನಗಾಗಿ ಇಟ್ಟೆಲ್ಲ ಮಾಡಾಕತ್ತೇನಪ್ಪ ಅಂದ್ರ ತನ್ನ ಶರೀರದ ಹಂಗ ತೊರೆದ ಕೀರ್ತನೆಗೆ ಒಂದಿನಾರೇ ಕೇಳಬೇಕಂತ ಬಂದಾನಪ್ಪ ಅಂದ್ರೆ ಇವನು ಗುಣಕ್ಕೆ ಮೆಚ್ಚಿ ಪರಮಾತ್ಮನೇ ಪ್ರಗಟ ಆಗಿ ಬಂದ ಅಂತ 2 ತಾಸಿನಾಗ ಹೋದ ಕುದುರೆ ಮೊಘಲರ ಸೈನ್ಯ ಹೊಣಮಳೆ ಬರಬೇಕಾರ 4 ಹಗಲ 4 ರಾತ್ರಿ ಹತ್ತಿದು ಅಂತ ಹೇಳಿರಿ. ಹೌದ್ರಿಪ್ಪ, ಹೌದು. ಸಂತೋಷದ ಅದೇ ಪಾಂಡುರಂಗ, ಅದೇ ಪಾಂಡುರಂಗನ ಸಂತ ಎದಕ್ರಿಪ್ಪ? ಒಂದು ಧರ್ಮದ ಕಾರ್ಯ ಮಾಡಿದ್ದ. ಹೌದು. ಒಂದು ಒಳ್ಳೆಯ ಕಾರ್ಯ ಎಂತದ್ದು, ಬರಗಾಲ ಬಿದ್ದ ಜನ ಅನ್ನ ನೀರಿಗಾಗಿ ಆಹಾಕಾರ ನಡೆದಾಗ ಎಷ್ಟೋ ಆಹಾರ ಸಿಗಲಾರದಕ್ಕಾಗಿ ಸಾಯಕತ್ತಿದ್ದು. ಇದಕ್ಕೇನು ಪ್ರತ್ಯುಪಕಾರ ಮಾಡ್ಬೇಕಂತ ತಿಳ್ಕೊಂಡ ದಾಮಾಜಿ ಪಂತ್ ಅನ್ನತಕ್ಕಂಥವ್ರು, ಈಗಿನ ಮಂಗಳವೇಳೆಯ ದಾಮಾಜಿ ಪಂತ ಗಂಗಾ ಜಮುನ ಸರಸ್ವತಿ ಅನ್ನತಕ್ಕಂಥ ಹಗಿಯನ್ನ ಎಲ್ಲರಿಗೂ ಹಂಚಿ ಬಿಟ್ಟಿದ್ದ. ಇವ ಯಾರ ಕೈಯಾಗ ಹಾಳಾಗಿದ್ದ? ಯಾರ ಕೈಯಾರಿಪ್ಪ? ಹೈದರಾಬಾದ್ ನಿಜಾಮ್ನ ತೆಳಗ ಕೆಲಸಕ್ಕಿದ್ದ. ಇಲ್ಲಿರ್ತಕ್ಕಂಥ ಗಂಗಾ ಜಮುನಾ ಸರಸ್ವತಿ ಹಗಿ ಅಂತ ಹಿಂದಿನ ಕಾಲಾಗಿ ಇರ್ತಿದ್ದು. ಜ್ವಾಳ ಕಾಳ ಮುಂದಿನ ದಿನಗಳು ಹೆಂಗೇನೋ ಅಂತ ತಿಳ್ಕೊಂಡ ಅದ್ರೊಳಗ ತಂದ ಸರಿಸುಮಾರು 100 ಚೀಲ ಆಗ್ಬೇಕು, ತಂದ ಹಗಿ ಒಳಗೆ ಹಾಕಿ ಬಿಡ್ತಿದ್ರು. ಹಿಂಗ ಆ 100 ಚೀಲ ಇರ್ತಕ್ಕಂತ ಈ 3 ಹಗಿಗಳನ್ನ ಜನ ಬರಗಾಲಕ್ಕೆ ತತ್ತರಿಸಿ ಎಲ್ಲಿಯೂ ತುತ್ತು ಕೂಳು ಸಿಗುವ ಹನಿ ನೀರು ಸಿಗುವಲ್ಲ, ಯಾವ ಹೆಂಗ್ ಬದುಕ್ತಾವ ಅಂತ ತಿಳ್ಕೊಂಡು ಇದಕ್ಯಾಕ ನಮ್ಮ ಮಹಾರಾಜನ ಕೇಳ್ಬೇಕಂತ ತಿಳ್ಕೊಂಡ ಎಲ್ಲಾನು ಲೂಟ್ ಮಾಡಿಬಿಟ್ಟಿದ್ದ. ಇದು ಊರಾಗ ಕೊಂಡಿ ಮನ್ಸನ್ನಂಗ ಅವನಿಗೆ ಆಗ್ಲಾರ್ದ ಮಂದಿನೂ ಇರಾವ್ರಲ್ಲ. ಈ ಸುದ್ದಿ ಯಾರಿಗ್ ಮುಟ್ಸಿರು? ಯಾರಿಗ್ರಿಪ್ಪ? ಹೈದರಾಬಾದ್ ನಿಜಾಮ್ ಶಾಹಿಗಳಿಗೆ ಸುದ್ದಿ ಮುಟ್ಟಿತು. ಅವಾಗ ದಾಮಾಜಿ ಪಂತಗೆ ಹಿಡ್ಕೊಂಬರಾಕ 4 ಮಂದಿನ ಕಳಿಸಿದ. 4 ಮಂದಿಗೆ ಕಳಿಸಿ ದಾಮಾಜಿ ಪಂತ್ರನ ಹಿಡ್ಕೊಂಡ ಒಳಗ್ ಹೋದ. ಒಳಗ್ ಹೋದಿಟ್ಟು ಹೇಳ್ತಾನ, ಏನಂತ? ಅಲ್ಲ ನೀ ಮಾಡೇದಿ ಇದೆಲ್ಲಾನು ಲೋಕಕ್ಕಾಗಿ ಅಥವಾ ನಿನ್ನ ಗುಣಕ್ಕಾಗಿ ಅಂತ ತಿಳ್ಕೊಬೇಕನ್ನತಕ್ಕಂತ ಮಾತದ ಇಲ್ಲಿ. ಆದ್ರ ಎಲ್ಲಾರು ಉಪವಾಸ ಸಾಯುದು
ನಾನು ದಾನ ಮಾಡಿಪ್ಪ ಮತ್ತ ಅದಕ್ಕಿಂತಿಷ್ಟು ತುಂಬಬೇಕಾಕತಿ ಅದಕ್ಕೆ ಯಾರು ತುಂಬವರು ಅಂತ ತಿಳ್ಕೊಂಡು ಅಲ್ಲಿ ತಕ ಶರಮಣಿ ವಾಸದಾಗಿಟ್ಟ. ಹೌದ್ ಹೌದ್ ಇದು ಚಿಂತೆ ಯಾರಿಗಾಯ್ತು? ಯಾರಿಗ್ರಿಪ್ಪ? ಪಾಂಡುರಂಗಗಾಯ್ತು. ಹಾ ಹಾ ಅವಾಗ ಪಾಂಡುರಂಗ ಏನ್ ಮಾಡ್ಬೇಕಾಯ್ತು? ಏನಪ್ಪ? ಇದೇ ಪಂಡ್ರಾಪುರದಿಂತ್ರ ಹೌದ್ ಕುದುರಿ ಮೇಲೆ ಕೂತ ಹಿಂದಿಲ್ ಇದ್ದುಲ್ಲ ನಡ್ಬಾರಕ ಏನ್ರಿಪ್ಪ ಅವು? ಏನ್ ಹಮಿನಿ ಅಲ್ಲ, ಮೊಬೈಲ್ ಪ್ಯಾಕೆಟ್. ಮೊಬೈಲ್ ಪಾಕೆಟ್ ಹಾಕಿ ಕಟ್ತಿದ್ರ ಅಂತಾವು ಹೌದ್ ಹಮಿನಿ ಅಂತ ಆಗಿದ್ದು. ಅದ್ರಾಗ ದುಡ್ಡು ಹಾಕೊಂಡ ಎಲ್ಲಿ ಹೈದರಾಬಾದ್ ನಿಜಾಮ್ ಶಾಹಿ ಅರಮನಿ ಮುಂದೆ ಹೋಗ್ತಾನ. ಹಾ ಹಾ ಬಾಗಿಲಿಗೆ ನಿಂತಂತ ಸೇನಾಪತಿಗಳಿಗೆ ಹೋಗಿ ಮುಸುರಿ ಕೊಟ್ಟು ಯಾರ ನೀ? ಹೌದ್ ಆ ದಾಮಾಜಿ ಪಂತನ ಆಳ ಮನುಷ್ಯ ಇದ್ದೀನಿ, ಹಾ ಹಾ ದಾಮಾಜಿ ಪಂತಗ್ ಹೋಗಿ ಹೇಳ್ರಿ, ದಾಮಾಜಿ ಪಂತ್ರ ಆಳ ಮನುಷ್ಯ ಬಂದಾನಂತ. ಅವಾಗ ಸೇನಾಧಿಪತಿಗಳಂದ್ರು ದಾಮಾಜಿ ಪಂತ ನಮ್ಮ ರಾಜರ ಆಳ, ಅವನಿಗೊಂದ ಆಳ, ಹಾ 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 ಇದು ಭಾರಿ ಐತ್ಲಿ ಆತಂದ. ಹೌದ್ ಇರ್ಲಿ ಬಾ ಹಂಗಾರ ಅಂತ ತಿಳ್ಕೊಂಡು ಅವನಿಗೆ ಒಳಗೆ ಕರ್ಕೊಂಡ ಓದಲ್ಲಿ ಬಿಟ್ಟಾಗ, ಯಪ್ಪ ನಮ್ಮ ಮಹಾರಾಜ್ ದಾಮಾಜಿ ಪಂತಗ ನಾ ಭೇಟಿ ಆಗ್ಬೇಕಾಗೈತಿ. ಹೌದ್ ಯಾಕೆ ಬಂದಿದ್ದೀನಿ? ನಮ್ಮ ಮಹಾರಾಜ್ ಏನೋ ಹಿಂಗ ಗಂಗಾ ಯಮುನಾ ಸರಸ್ವತಿ ಹಗಿಗಳನ್ನ ಲೂಟ್ ಮಾಡ್ಯಾನಂತ, ಅವನ ಬಿಡಿಸಿಕೊಂಡ ನಾನು ಹೋಗ್ಬೇಕಾಗೈತಿ. ಹೌದ್ ಹೌದ್ ಅಂದ್ರೆ ಏನು? ದಾಮಾಜಿ ಪಂತನನ್ನ ಹಿಡಿದು ನಾವು ಒಳಗ್ ಹಾಕಿದ್ವಿ, ಅವು ಕೊಡುವಂತ ದಂಡ ನೀ ಕಟ್ಟಿ ಒಯ್ಯಾವದಿ. ನೀ ಯಾರು? ಹೌದ್ ಹೌದ್ ಅವನ ಆಳಿದ್ದೀನಿ. ಏನ್ ನಿನ್ನ ಹೆಸರ? ನನ್ನ ಹೆಸರು ವಿಟು ಧೇಡ್ ಅಂತ ಹೇಳ್ತಾನ. ಹೌದ್ ಹೌದ್ ಏನಂದ? ಇಟ್ಟು ದೇಡ್. ಅವಾಗ ಯಾಕೆ ಹೋದಕ್ಕಪ್ಪ ದಾಮಾಜಿ ಪಂತನ ಕರೆಸಿರ ಅರಮನೆ ಒಳಗ. ಅವ ವಿಟು ದೇಡ್ ಅಂತ ಅವನ ಆಳ ಬಂದಿದ್ದ, ಅವನು ಇದ್ದ. ಆ ನಿಜಾಮ್ ಶಾಹಿ ಅರಮನೆ ಒಳಗೆ ನಡೀತು. ಎಟ್ಟು ಕೊಡ್ಬೇಕಾಗಿತ್ತು ಅವನ ದಂಡ ತಗೋರಿ ಅಂತ ತಿಳ್ಕೊಂಡ ತನ್ನ ನಡಿನ್ಯಾಗ ಕಟ್ಟಿದ ಹಮೀನಿ ಬಿಚ್ಚಿ ಹಾ ಹಾ ಅರಮನೆಯಾಗ ರೊಕ್ಕ ಸುರಿಸಿದ. ಆ ರೊಕ್ಕದ ಪರಮಾತ್ಮನೇ ಮಾಯದಾಟ ಮಾಡಿ ಬಂದಿದ್ದ. ಮತ್ತ ಹೌದ್ ಹೌದು ರೊಕ್ಕದ ಬೆಳಕ್ ಹೆಂಗ್ ಬಿತ್ತಪ್ಪ ಅಂದ್ರೆ ಸೂರ್ಯನವೆಂದ ಹಗಲೊತ್ತ ಚಂದ್ರನ ಬೆಳಕ ರಾತ್ರಿ ಹೆಂಗ್ ಬೀಳ್ತತಿ ಹಂಗ ಜಗಮಗ 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 ಅರಮನೆ ಎಲ್ಲ ಹೊಳೆಯಾಕೈತು. ಹೌದ್ ಹೌದ್ ಅವಾಗ ನಿಜಾಮ್ ಶಾಹಿಗಳು ನೋಡಿ ಅಂತಾರ, ಏನಂತ? ಇಷ್ಟೆಲ್ಲಾ ದುಡ್ಡು ಎಂತಾವಪ್ಪ ಇವ್ ನಾಣ್ಯಗಳು ಅಂತ ತಿಳ್ಕೊಂಡು ಚಿಂತೆ ಮಾಡ್ತಾನ. ಹಾ ಹಾ ಅಲ್ಲ ದಾಮಾಜಿ ಪಂತ್ ಏನು ಕೆಟ್ಟ ಮಾಡಿದ? ಹೌದ್ 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 ಏನ್ ಮಾಡಿದ? ಏನು ಮಾಡಿದ್ದಿಲ್ಲ. ನೂರಾರು ಮಂದಿಗೆ ಒಳ್ಳೇದ ಮಾಡಿದ. ಅವನ ಗುಣ ಒಳ್ಳೇದೈತ. ಹೌದ್ ಹೌದ್ ಮತ್ತ ಒಳ್ಳೇದ ಮಾಡ್ಯಾನ ಅಂತ ತಿಳ್ಕೊಂಡ ಅವನ ಮಾಲಕ ಹೈದರಾಬಾದ್ ನಿಜಾಮ್ ಶಾಹಿಗಳು ಅವನು ಬಿಡಬೇಕಾಗಿತ್ತಲ್ಲ ಸತ್ಯಪ್ಪಣ್ಣ. ಬಿಡ್ಲಿಲ್ಲ ಯಾಕ? ಯಾಕೆ ನಿಮ್ಮ ಗುಣಕ್ಕೆ ಏನಾಗಿತ್ತಲ್ಲಿ? ಹಾ ಹಾ ಹ ಏನ್ ಇರ್ಬಿ ಬೆಲ್ಲಕ್ಕೆ ಇರಿಬಿ ಹತ್ತಂಗೇನ ಗುಣಕ್ಕೆ ಏನಾರು ಹತ್ತಿತ್ತ? ಗುಣಕ್ಕೇನು ಹುಳತಿತ್ತು? ಹ ಏನಾಗಿತ್ತಲ್ಲಿ ಕಾರಣ? ಹೌದು ಯಾಕೆ ನಿಮ್ಮ ಗುಣ ಕೆಲಸ ಮಾಡ್ಲಿಲ್ಲ ಅಲ್ಲಿ? ಪರಮಾತ್ಮ ಬಂದ ಅವನಿಗೆ ದಂಡ ಇಂತಿಷ್ಟತ್ ಕೊಟ್ಟಾಗ ಅವನು ಶರಮಣಿದಿಂತ್ರ ಬಿಟ್ಟು ಕಳಿಸ್ತಾನ. ಹೌದ್ ಹೌದು ಅವಾಗ ಆ ಧಾಮಾಜಿ ಪಂತನ ಆಳ ಬಂದಿರತಕ್ಕಂತ ವಿಠು ದೇಡ ಕೇಳ್ತಾನ, ಏನಂತ? ಅಲ್ಲ ಇಟ್ಟು ರೊಕ್ಕ ತಂದು ನೀ ಕೊಟ್ಟೋದಿ, ನಿನಗೆ ಎತ್ತು ಕೊಡ್ತಾನ ಅವ್ ಕೂಲಿ? ಹಾ ಹಾ ಅಂತ ಕೇಳ್ತಾರ. ಅವಾಗ ಅವ ಏನಂದ? ಏನ್ರಿಪ್ಪ? 1,00,000 ಐತ್ ನನ್ನ ಪಗಾರ ಆತಂದವ. ಎಷ್ಟ? 1,00,000. 1,00,000. ನಾ 2,00,000 ಕೊಡ್ತಾನ ಬರ್ತೀಯನ ತಂದವ. ಹಾ ಹಾ 2,00,000 ಕೊಟ್ಟವನು ಸನಿನೂ ಹಾಯಂಗಿಲ್ಲ ಅಂತ ಹೇಳ್ತಾನ. ಹೌದ್ ಹೌದ್ ಹೌದು ಹಂಗ ಇಲ್ಲಿ 1,00,000 ಅಂದ್ರೆ ಯಾವ್ದು ಬೇಡ, 2 ಕೊಡ್ತಾನ ತಾವ ಹೇಳ್ತಾನ. ಅದ್ ಯಾವ್ದು ಅನ್ನತಕ್ಕಂತ ವಿಚಾರ ಒಂದ್ ಕಡೆ ಇಡುನು. ಹೌದು ಖರೆ ಏನ್ ಮಾಡ್ಬೇಕಾಗೈತಿ? ವಿಷಯ ದಾಟ್ಕೊಂಡ ನಾವು ಪಾರ ಆಗಬೇಕಾಗೈತಿ. ಹಾ ಹಾ ಹೌದಿಲ್ಲ? ಹೌದು ಇಲ್ಲಿ ದಾಮಾಜಿ ಪಂತಗ ರೊಕ್ಕನ ತಂದ ಪರಮಾತ್ಮ ಸುರಿದಾಗ ಅವನು ಬಿಡುಗಡೆ ಬಿಡುಗಡೆ ಆಗೈತ್ರಿಪ್ಪ. ಬೇಕಾದಂತ ಒಳ್ಳೆ ಗುಣ ಇದ್ರೆ ಏನ್ ಮಾಡೋರು? ಏನು ಮಾಡಕ್ ಬರಲ್ಲ. ಇರ್ಲಿ, ಇಲ್ಲಿ ನಾಗರ ಮುನ್ನೋಳಿ ದಾಟಿ ಕಬ್ಬರು ದಾಟಿ ನಾಗರ ಮುನ್ನೋಳಿ ಬರೋದ್ರೊಳಗ ಒಂದು ಟೋಲ್ ಗೇಟ್ ಅದ. ಹತ್ತತ್ರಿಪ್ಪ ಟೋಲ್ ಗೇಟ್ ಏನದು? ಟೋಲ್ ನಾಕ. ಟೋಲ್ ಹಾಕ ನಿಮ್ಮ ಕಾರ್ ಗಾಡಿ ಬಂದ ಅಲ್ಲಿ ನಿಂದಿರ್ತೈತಿ. ನಿಂದಿರ್ತತಿ. ಏ ನಾ ಇವತ್ತ ಒಳ್ಳೆ ಗುಣದಾವದನು ನಾನು ಬಿಡ್ರಿ ಅತ್ತರಿ ನೀವು? ಇಲ್ಲ ಒಳ್ಳೆ ಗುಂಡವಲ್ಲ. ನಾವ್ ಹಾಡಾಕ್ ಹೊಂಟಿದ್ರಿ, ಒಂದ್ ನಮ್ ಹಾಡಿಕಿ ಮ್ಯಾಳ ಐತಿ, ಇದು ಬಿಡ್ರಿ ಅಂದ್ರ ಅದು ಒಳಗ ಅಡ್ಡ ಬಡಿಗೆ ಹೋಗಿದಿರ್ತದ, ಅದು ಬಿಡ್ತೈತೇನ್ರಿ ಮಾಲಕ? ಇಲ್ಲ, ಅಲ್ಲಿ ಕಟ್ಟಬೇಕ. ಮಧ್ಯಮ ಪಾಂಡವ ಅರ್ಜುನ ಅದ್ ಬಿಡ್ತೈತಿ? ಬಿಡುದಿಲ್ಲ. ಏನತ್ತೈತಿ ಅದ? ಏನತ್ತ? ನಿನ್ನ ಎಟ್ಟು ತಗೋಬೇಕಟ್ಟ ಕಟ್ ಮಾಡತೈತಿ ಅಲ್ಲಿ. ಹಾ ಹಾ ಅಂದ್ರೆ ಏನು? ದುಡ್ಡು ಕೊಟ್ರನ ಮುಂದ್ ಒಳಗ ಬಾ ಅನ್ನತಕ್ಕಂತ ದಿನಮಾನಗಳದಾವ. ಈಗ ಅದಾವ್ರಿಪ್ಪ. ಒಂದು ವಿಚಾರ ಹೇಳಬೇಕಪ್ಪ ಅಂತಂದ್ರ ಏನ್ರಿಪ್ಪ? ಮೌಲಾಲಿ ಶರಣ ಅಂತ ತಿಳ್ಕೊಂಡಾಗಿ ಹೋದ. ಹೌದ್ ಹೌದ್ ಯಾರು? ಮೌಲಾಲಿ ಶರಣ. ಮೌಲಾಲಿ ಶರಣ ಅಂತ ತಿಳ್ಕೊಂಡಾಗಿ ಹೋದ. ಇವನ ಅತ್ಯಂತ ಆಪ್ತ ಜಿಗರಿ ದೋಸ್ತೊಬ್ಬ
ತನ್ನ ಪ್ರಪಂಚದ ಅಡಚಣೆ ಸಲುವಾಗಿ ಹೌದ್ ತನಗಿರತಕ್ಕಂತ ಹೆಣ್ಣ ಮಗಳ ಒಂದು ಕಲ್ಯಾಣ ಕಾರ್ಯಕ್ಕ ಮೌಲಾಲಿ ಶರಣರ ಬಲ್ಲೆ ಸ್ವಲ್ಪ ದುಡ್ಡದ ಸಹಾಯ ಕೇಳಂಕಂತವಾದ. ಹಾ ಹಾ ಊರಿಗೆ ಎಲ್ಲರಿಗೂ ಮೌಲಾಲಿ ಶರಣು ಬೇಕಾಗ್ಯಾನ, ಹಾ ಹಾ ಅವನು ದೋಸ್ತು ಬೇಕಾಗ್ಯಾನ. ಹೌದ್ ಬಂಗಾರದಂತ ಗುಣ ಅವನು ನೋಡಿರ ಹೊಡಮಳಿ ಕೇಳಬಾರ್ದ. 10 ಎಕರೆ ಅಲ್ಲ 100 ಎಕರೆ ಆಸ್ತಿ ಅವನಿಗೆ ಕೊಟ್ಟು ಬಿಡ್ಬೇಕು. ಖರೆ ಕರೆ ಒಂದು ದುಡ್ಡಿಗಾಗಿ ಪ್ರಿಯಾಗಿ ಅಡ್ಡಾಡಕತ್ತಾನ. ಹೌದ್ ಹೌದ್ ಈ ಕತೆ 4 ನುಡಿ ಹಾಡದ್ರ ಜೊತೆಗೆ ಮತ್ತೆ ಹೇಳಕ್ ಬರ್ತದ. ಹೇಳ್ರಿಪ್ಪ, ಏಕ ಜನರಿಗೆ ಏನಾಗಿರ್ಬಾರ್ದು, ಅಜ್ಜ ಬ್ಯಾಸರಾಗಿರ್ಬಾರ್ದು. ಹೌದ್